ಆರ್ ಸಿ ಬಿನ ಉಳಿದಿರುವಂಥ 8 ಮ್ಯಾಚಲ್ಲಿ 4 ಗೆಲ್ಲೇಬೇಕು ಪ್ಲೇ ಆಫ್ಗೆ ಹೋಗೋಕ್ಕೆ. ಆದರೆ ಆ 8ರಲ್ಲಿ 4 ತುಂಬ ಟಫ್ ಇದೆ. ಅದು ಯಾಕೆ ಏನು ಅಂತ ಹೇಳ್ತೀನಿ. ಫಸ್ಟಿಗೆ ನಾವು ಪಾಯಿಂಟ್ ಟೇಬಲ್ ಹೇಗಿದೆ, ಯಾರ್ಯಾರು ಯಾವ ಸ್ಟೇಜಲ್ಲಿದ್ದಾರೆ, ಯಾರು ಟಾಪ್ 4ಅಲ್ಲಿ ಪಕ್ಕಾ ಫಿಕ್ಸ್, ಸೊ ಇದ್ರ ಬಗ್ಗೆ ಮಾತನಾಡೋಣ. ಯಾರು ಮನೆಗೆ ಹೋಗ್ತಾರೆ, ಒಂದಷ್ಟು ಟೀಮ್ಗಳು ಕೂಡ ಇದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಈ 10 ಟೀಮ್ ಇದೆಯಲ್ಲ ಓವರಾಲ್, ಅದರಲ್ಲಿ ನಾನು ಒಂದು ಟೀಮನ್ನು ಈ ರೇಸಿಂದ ಸೈಡ್ಗೆ ಇಟ್ಬಿಡ್ತೀನಿ. ಯಾಕೆ ಅಂತಂದರೆ ಇವರು ತುಂಬ ಮುಂದೆ ಹೋಗಿಬಿಟ್ಟಿದ್ದಾರೆ. ಅವ್ರು ಪ್ಲೇ ಆಫ್ಗೆ ಹೋಗೋದಂತೂ ಪಕ್ಕ. ಎಷ್ಟೇ ಕೆಟ್ಟದಾಗ ಆಡಿದ್ರು ಕೂಡ ಅವ್ರು ಪಕ್ಕಾ ಹೋಗ್ತಾರೆ. ನಿಮಗೆ ಗೊತ್ತದು ಯಾವ ಟೀಮ್ ಅಂತ, ಪಂಜಾಬ್ ಕಿಂಗ್ಸ್. ನಿನ್ನೆ ಕೂಡ ಡಾಮಿನೇಟಿಂಗ್ ಆಗಿ ಆಡಿದ್ರು, ಒಂಥರ ಈಸಿ ಅವ್ರಿಗೆ ಪ್ರತಿಯೊಂದು ಮ್ಯಾಚ್ ಕೂಡ, ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಸಖತ್ತಾಗಿ ಆಡ್ತಾ ಇದೆ. ಸೊ ಹಾಗಾಗಿ 6 ಮ್ಯಾಚಲ್ಲಿ 5 ಗೆದ್ದಿದ್ದಾರೆ ಅವರು. ಒಂದು ನೋ ರಿಸಲ್ಟ್ KKR ವಿರುದ್ಧ. ಒಂದು ವೇಳೆ ಮ್ಯಾಚ್ ಆಗಿದ್ರೂ ಕೂಡ ಖಂಡಿತ ಅವರೇ ಗೆಲ್ತಾಯಿದ್ರು. ಬಟ್ 1 ಪಾಯಿಂಟ್ ಹೋಯ್ತಲ್ಲಿ. 6 ಮ್ಯಾಚಲ್ಲಿ ಆಲ್ರೆಡಿ ಅವರಿಗೆ 11 ಪಾಯಿಂಟ್ ಬಂದಾಯಿತು, ಪ್ಲಸ್ 1.420 ಅವರ ರನ್ ರೇಟ್, ನೆಟ್ ರನ್ ರೇಟ್. ಅವ್ರಿಗಿನ್ನೂ ಆಲ್ಮೋಸ್ಟ್ 8 ಮ್ಯಾಚ್ ಇದೆ. 8ರಲ್ಲಿ ಅವ್ರು ಗೆಲ್ಲಬೇಕಾಗಿರೋದು ಒಂದು 2-3 ಗೆದ್ದರೂ ಕೂಡ 11 ಏನಿದೆ ಪ್ಲಸ್ 6 17 ಪಾಯಿಂಟ್ ಆಗುತ್ತೆ. 16 ಪಾಯಿಂಟ್ ಸಾಕು. ಸೊ 8ರಲ್ಲಿ 3 ಗೆಲ್ಲೋದಂತೂ ಪಂಜಾಬ್ಗೆ ನೀರು ಕುಡಿದಷ್ಟೇ ಈಸಿ. ಅವ್ರು ಜಾಸ್ತಿನೇ ಗೆಲ್ತಾರೆ. ಇದು ನಂಬರ್ 1. ಎರಡನೇದಾಗಿ ಅಲ್ಲಿಗೆ ನೀವು ಆ ಟೀಮನ್ನು ತೆಗೆದ್ರೆ 9 ಟೀಮ್ ಉಳ್ಕೊಳ್ಳುತ್ತೆ 3 ಪ್ಲೇಸಿಗೆ, ಪ್ಲೇ ಆಫಿಗೆ. ಸೊ ಇದರಲ್ಲಿ RCB ಎಲ್ಲಿಲ್ಲತ್ತೆ ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕೆ ಮುಂಚೆ ಈ ಬಾಟಮಲ್ಲಿ ಒಂದಷ್ಟು ಟೀಮ್ ಯಾವ್ದು ಮನೆಗೆ ಹೋಗ್ಬೋದು ಅವುಗಳನ್ನು ಕೂಡ ನಾವು ತೆಗೆದುಬಿಡೋಣ. ಮುಖ್ಯವಾಗಿ ಮುಂಬೈ ಇಂಡಿಯನ್ಸ್ 10ನಲ್ಲಿದೆ. ಬಟ್ ಏನಂತಂದ್ರು 5 ಮ್ಯಾಚ್ ಆಡಿರೋದು. ಸೊ ಹಾಗಾಗಿ ಅವ್ರಿಗೊಂದು ಔಟ್ ಆ್ಯಂಡ್ ಔಟ್ ಚಾನ್ಸ್ ಇದೆ. ಸೊ 5 ಮ್ಯಾಚಲ್ಲಿ 4 ಸೋತಿದ್ದಾರೆ, 1 ಮಾತ್ರ ಗೆದ್ದಿರೋದು, 2 ಪಾಯಿಂಟ್ ಇದೆ. ಸೊ ಅವರು ಇನ್ನೂ 9 ಮ್ಯಾಚ್ ಆಡ್ಬೋದು. 9 ಮ್ಯಾಚಲ್ಲಿ 9 ಕೂಡ ಗೆದ್ದರೆ 18 ಪಾಯಿಂಟ್ ಆಗುತ್ತೆ. ಟೋಟಲ್ 18 + 2 20 ಆಗುತ್ತೆ. ಇಟ್ಸ್ ಇನಫ್. ಸೊ ಇಲ್ಲ 9ರಲ್ಲಿ ಅವರು ಬರೀ 8 ಗೆದ್ದರು ಅಂತಂದರೆ 16 ಪಾಯಿಂಟ್ ಆಗುತ್ತೆ, ಪ್ಲಸ್ 2 ಇದೆ, ಈಗ 18 ಆಗುತ್ತೆ. ಸೊ 9ರಲ್ಲಿ ಏನಾದರೂ 7 ಗೆದ್ದರೆ 14 ಆಗುತ್ತೆ, ಈಗ 2 ಇದೆ 16. ಸೊ ಅಲ್ಲಿಗೆ 9ರಲ್ಲಿ ಅವರು 7 ಗೆಲ್ಲೇಬೇಕು. ಇದು ಅವರ ಸಿನಾರಿಯೋ. 9ರಲ್ಲಿ 7 ಮುಂಬೈ ಇಂಡಿಯನ್ಸ್ ಗೆದ್ದರೆ ಅವರು ಪ್ಲೇ ಆಫ್ ರೇಸಲ್ಲಿ ಇರ್ತಾರೆ. 16 ಪಾಯಿಂಟ್ ಆಗುತ್ತೆ. ಇದೊಂದು ಚಾನ್ಸಸ್. 16 ಪಾಯಿಂಟನ್ನು ನಿಮಗೆ ಗೊತ್ತು, 8 ಮ್ಯಾಚ್ ವಿನ್ ಆದರೆ 14ರಲ್ಲಿ ನಾವು ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ಬೋದು ಅಂತ. ಅಂಟಿಲ್ ಅಂಡ್ ಅನ್ಲೆಸ್ ಕೊನೆ ಹಂತದಲ್ಲಿ ಏನಾದರೂ ರನ್ ರೇಟಲ್ಲಿ ವೇರಿ ಆದರೆ ಮಾತ್ರ. ಇದು ಮುಂಬೈ ಕತೆ. 9ರಲ್ಲಿ 7. KKR 7 ಮ್ಯಾಚ್ ಆಡಿದ್ದಾರೆ, ಒಂದೇ ಒಂದು ಗೆದ್ದಿರೋದು ನೆನ್ನೆ, ಅದು ಫಸ್ಟ್ ಗೆಲುವು ಅವ್ರಿಗೆ. 5 ಸೋತಿದ್ದಾರೆ, ಒಂದು ನೋ ರಿಸಲ್ಟ್. ಇನ್ನು 7 ಮ್ಯಾಚ್ ಇದೆ. ಸೊ 16 ಪಾಯಿಂಟ್ ನಿಮ್ಮ ರೌಂಡ್ ಆಫ್ ಮಾರ್ಕ್ ಆದರೆ 3 ಪಾಯಿಂಟ್ ಗಳಿಸಿದ್ದಾರೆ ಅವರು. ಸೊ ಆಲ್ಮೋಸ್ಟ್ ಅವರೊಂದು 7 ಮ್ಯಾಚ್ ಗೆಲ್ಲಬೇಕಾಗುತ್ತೆ. 7 ಮ್ಯಾಚ್ ಗೆದ್ದರೆ 14 ಪಾಯಿಂಟ್ ಆಗುತ್ತೆ. 3 ಪಾಯಿಂಟ್ ಇರೋದ್ರಿಂದ 13. 7ಕ್ಕೆ 7 ಗೆಲ್ಲಬೇಕು ಅವರು. ಇದು KKR ಸಿಚುವೇಶನ್. 7ಕ್ಕೆ 7 ಗೆದ್ದರೆ KKR ಬರುತ್ತೆ. ನನಗೆ 2 ಟೀಮ್ ಕೂಡ ಟಫ್ ಅಂತ ಅನ್ನಿಸ್ತಾ ಇದೆ. KKR MI ಇವರು 9ರಲ್ಲಿ 7 ಗೆಲ್ಲಬೇಕು, ಅವ್ರು 7ರಲ್ಲಿ 7 ಗೆಲ್ಲಬೇಕು. 9ರಲ್ಲಿ 7 ಚಾನ್ಸ್ ಇದೆ. ಬಟ್ 7 ಔಟ್ ಆಫ್ 7 ಹಿಂದೆಲ್ಲೋ RCB ಮಾಡಿದಂಥ ದಾಖಲೆಯನ್ನು ಅಥವಾ ಅದನ್ನು ಮತ್ತೆ ಸಮಗಟ್ಟಬೇಕಾಗುತ್ತೆ. ನೋಡೋಣ, ಕ್ರಿಕೆಟಲ್ಲಿ ಏನು ಬೇಕಾದರೂ ಸಾಧ್ಯ ಇದೆ. ಇದು 2 ಟೀಮ್ ಆಯಿತು. ಸ್ವಲ್ಪ ಅವರು ಒಂದು 75-25 ಚಾನ್ಸಸ್, 25% ಚಾನ್ಸಸ್ ಇದೆ ಅವರಿಗೆ. ನೆಕ್ಸ್ಟ್ LSG 6 ಮ್ಯಾಚಲ್ಲಿ 2 ಸೋತಿದ್ದಾರೆ, 4 ಗೆದ್ದಿದ್ದಾರೆ, 4 ಪಾಯಿಂಟ್ ಇದೆ. ನೆನ್ನೆ ಕೂಡ ಅವರು ಹೀನಾಯವಾಗಿ ಸೋತರು. ಸೊ ಅವ್ರಿಗಿನ್ನಿರೋದು 8 ಮ್ಯಾಚ್. 8ರಲ್ಲಿ ಅವ್ರು ಗೆಲ್ಲಬೇಕಾಗಿರೋದು 6 ಮ್ಯಾಚ್, 12 ಪಾಯಿಂಟ್ ಆಗುತ್ತೆ, ಪ್ಲಸ್ 4 16 ಆಗುತ್ತೆ. ಸೊ 8ರಲ್ಲಿ 6 ಮ್ಯಾಚ್ ಗೆಲ್ತಾರಾ? ಅವ್ರಿಗೊಂದು 60-40 ಅಂತ ಹೇಳ್ಬೋದು ಚಾನ್ಸಸ್. 40% ಚಾನ್ಸ್ ಇದೆ, 60% ಇಲ್ಲ. ಸೊ ಈ 3 ಟೀಮ್ ಹೊರಗಡೆ ಬಂತಂದರೆ ಈಗ ಪಕ್ಕಕ್ಕೆ ಇಡೋಣ. ನೆಕ್ಸ್ಟ್ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್. ಅವ್ರದ್ದು ಸೇಮ್ ಕತೆ. 8 ಮ್ಯಾಚಲ್ಲಿ ಅವರು 6 ಗೆಲ್ಲೇಬೇಕು. 6 ಗೆದ್ದರೆ ಅವ್ರದ್ದು 4 ಪಾಯಿಂಟ್ ಇದೆ, ಈಗ 6 ಅಂದರೆ 12 ಪಾಯಿಂಟ್ ಆಗುತ್ತೆ, 16 ಪಾಯಿಂಟ್. ಸೊ 8ರಲ್ಲಿ 6 ಗೆಲ್ಲಬೇಕು. ಅವ್ರದ್ದು ಕೂಡ ಚಾನ್ಸಸ್ 40% 60%. ಅಲ್ಲಿಗೆ 5 ಟೀಮ್ಗಳು ಈ ಕಡೆ ಬಂದು ಪಂಜಾಬ್ ಸೇರಿ ಹೇಳ್ತಿರೋದು. ಇನ್ನು ಉಳಿದಿರುವಂಥ 5 ಟೀಮಲ್ಲಿ 3 ಟೀಮ್ ಈಗ ರೇಸಲ್ಲಿದೆ. ಅದರಲ್ಲಿ GT 5 ಮ್ಯಾಚ್ ಆಡಿದ್ದಾರೆ, 6 ಪಾಯಿಂಟ್, 3 ಅವರು ಗೆದ್ದಿರೋದು. ಸೊ ಅವ್ರಿಗೆ ಇನ್ನು ಉಳಿದಿರುವಂಥ 9 ಮ್ಯಾಚಲ್ಲಿ 14 ಮ್ಯಾಚಲ್ಲಿ ಅವರು ಒಂದು 5 ಗೆಲ್ಲಬೇಕು. 9ರಲ್ಲಿ 5 ಗೆಲ್ಲಬೇಕು, ಅಲ್ಲಿ 16 ಆಗುತ್ತೆ. ಇದು GT. ಡೆಲ್ಲಿದು ಸೇಮ್ ಕತೆ. 5 ಮ್ಯಾಚಲ್ಲಿ 3 ಗೆದ್ದಿದ್ದಾರೆ, 2 ಸೋತಿದ್ದಾರೆ, 6 ಪಾಯಿಂಟ್. ಇನ್ನು ಉಳಿದಿರುವಂಥ 9 ಮ್ಯಾಚಲ್ಲಿ ಅವರು 5 ಆದರೂ ಗೆಲ್ಲೇಬೇಕು. ಅವ್ರಿಗೊಂದು 50-50 ಚಾನ್ಸ್ ಇದೆ. ಇದು ಅವರ ಸಿಚುವೇಶನ್ ಆಯಿತು. ನೆಕ್ಸ್ಟ್ ಬಂದು ಸನ್ರೈಸರ್ಸ್ ಹೈದರಾಬಾದ್. 6 ಮ್ಯಾಚ್, 3 ಗೆದ್ದಿದ್ದಾರೆ, 3 ಸೋತಿದ್ದಾರೆ, 6 ಪಾಯಿಂಟ್ ಇದೆ. ಅವ್ರಿಗಿನ್ನೂ 8 ಮ್ಯಾಚ್ ಇದೆ. 8ರಲ್ಲಿ ಅವರು 5 ಗೆಲ್ಲಬೇಕು. 8 ಮ್ಯಾಚಲ್ಲಿ 5 ಗೆದ್ದರೆ ಸನ್ರೈಸರ್ಸ್ಗೆ ಚಾನ್ಸಸ್ ಇದೆ. ಇದು ಕೂಡ ಅವ್ರಿಗೆ ಚಾನ್ಸ್ ಇದೆ, 50-50. ಅವರಿಗೆ ಆಲ್ಮೋಸ್ಟ್ 60-40 ಅಂತ ಹೇಳ್ಬೋದು. ಯಾಕಂದ್ರೆ ಸನ್ರೈಸರ್ಸ್ 8ರಲ್ಲಿ 5 ಗೆಲ್ಲುವಂಥ ಒಂದು ಟೀಮ್. ನೆಕ್ಸ್ಟ್ ಬಂದು ಇರೋದು 2 ಟೀಮ್ಗಳು. ಒಂದು ರಾಜಸ್ಥಾನ್ ರಾಯಲ್ಸ್. 6 ಮ್ಯಾಚಲ್ಲಿ 4 ಗೆದ್ದಿದ್ದಾರೆ, 2 ಸೋತಿದ್ದಾರೆ, 8 ಪಾಯಿಂಟ್. ಅವ್ರಿಗಿನ್ನೂ 8 ಮ್ಯಾಚ್ ಇದೆ. 8 ಮ್ಯಾಚಲ್ಲಿ 4 ಗೆಲ್ಲಬೇಕು. ಸೇಮ್ ನಮ್ಮ RCB ಸ್ಥಿತಿ ಏನಿದೆಯೋ ಅವ್ರಿಗೂ ಅದೇ ಪರಿಸ್ಥಿತಿ ಇದೆ. ಹಾಗಾಗಿ ಅವ್ರಿಗೂ ಒಂದು ಬೆಟರ್ ಚಾನ್ಸ್ ಇದೆ. ನನಗನ್ಸುತ್ತೆ 8ರಲ್ಲಿ 4 ಅಂತಂದರೆ ನಿಮಗೊಂದು 75-25 ಚಾನ್ಸ್ ಇರುತ್ತೆ. 75 ಏನಾದರೂ ತುಂಬ ಕೆಟ್ಟದಾಗ ಆಡಬೇಕು, ಹೀನಾಯವಾಗಿ ಸೋತು ಏನಾದರೂ ಅವ್ರು ಹೋಗ್ಬೇಕು ಬಿಟ್ಟರೆ ಚಾನ್ಸಸ್ ಒಳ್ಳೆಯದಿದೆ 8ರಲ್ಲಿ 4 ಗೆಲ್ಲೋದು. ಕೊನೆದಾಗಿ ಉಳ್ಕೊಳ್ಳೋದು ಈಗ RCB. ಸೊ RCB
6 ಮ್ಯಾಚಲ್ಲಿ 4 ಗೆದ್ದಿದ್ದೀವಿ, 2 ಸೋತಿದ್ದೀವಿ ನಾವು. ಸೊ 4 ಪಾಯಿಂಟ್ ಕಳ್ಕೊಂಡಿದ್ದೀವಿ. ಸೊ 8. ಸೊ ನಮಗಿನ್ನು 8 ಮ್ಯಾಚಲ್ಲಿ 4 ಗೆಲ್ಲಬೇಕು. ಸೊ ಈ ಮ್ಯಾಚ್ಗಳು ಯಾವ್ದು ಅಂತ ನೋಡೋಣ. ನಮಗೆ 8ರಲ್ಲಿ ಯಾವ್ಯಾವ ಮ್ಯಾಚ್ ಇದೆ ಅಂತ. ಸೊ ಮೊದಲನೇದಾಗಿ ನಮಗಿರೋದು ಜಿ ಟಿ ಮೇಲೇ ನಾವು ಒಂದು 10 ದಿನದಲ್ಲಿ 2 ಸಲ ಆಡ್ತೀವಿ ಅವ್ರ ಜೊತೆ. 24 ಏಪ್ರಿಲ್ ನಮ್ಮ ಚಿನ್ನಸ್ವಾಮಿಯಲ್ಲಿ. ನೀವು ಇನ್ನೊಂದು ಗಮನಿಸಬೇಕು, ಚಿನ್ನಸ್ವಾಮಿಲಿ ಇದು ಲಾಸ್ಟ್ ಮ್ಯಾಚ್. ನಮಗೆ 5 ಮ್ಯಾಚ್ ಇತ್ತು, ಅದ್ರಲ್ಲಿ 4 ಆಗಿದೆ. 1 ಸೋತಿದ್ದೀವಿ, 3 ಗೆದ್ದಿದ್ದೀವಿ ಚಿನ್ನಸ್ವಾಮಿಲಿ. ಇನ್ನೊಂದೇ ಒಂದು ಮ್ಯಾಚ್ ಇದೆ 5ರಲ್ಲಿ, ಅದು GT ವಿರುದ್ಧ 24ನೇ ತಾರೀಕು, ಇದೇ ವಾರ. ಅದನ್ನು ಬಿಟ್ಟರೆ ನಮಗೆ ಹೋಮ್ ಮ್ಯಾಚ್ ಬೆಂಗಳೂರಲ್ಲಿಲ್ಲ, ರಾಯ್ಪುರ್ ನಮ್ಮ ಹೋಮ್ ಗ್ರೌಂಡ್ ಹೌದು, ಬಟ್ ಚಿನ್ನಸ್ವಾಮಿ ಅಲ್ವಾ. ಸೊ ಹಾಗಾಗಿ GT ಜೊತೆ ಮತ್ತೆ ನಾವು 30th ಏಪ್ರಿಲ್ ಆಡ್ತೀವಿ, DC ಜೊತೆ 27th ಆಡ್ತೀವಿ. ಅಂದರೆ ಈ 3 ಮ್ಯಾಚ್ಗಳು ಕೂಡ ಎರಡೇ ಟೀಮ್ ಜೊತೆ ಆಗೋದು. ಈ ಆಲ್ರೆಡಿ DC ಜೊತೆ ಮೊನ್ನೆ ಸೋತಿದ್ದೀವಿ, ಮತ್ತೆ ನಾವು DC ಜೊತೆನೇ ನೆಕ್ಸ್ಟ್ ಆಡೋದು. ಫಸ್ಟ್ GT, DC ಮತ್ತು GT. ಸೊ 4 ಮ್ಯಾಚ್ ಏನಿದೆ ಎರಡೇ ಟೀಮ್ ಜೊತೆ ಆಗ್ತಾಯಿದೆ. ಸೊ ಹಾಗಾಗಿ ನನಗೆ ಈ GT 2 ಮ್ಯಾಚ್ಗಳು ಅವ್ರು ಹೇಳೋಕ್ಕಾಗಲ್ಲ. GT ನಮ್ಮ ಜೊತೆ ಅವರ ಪರ್ಫಾರ್ಮೆನ್ಸ್ ಒಂದು ಸಲ ಪೀಕಲ್ಲಿರುತ್ತೆ. ಸೊ GTದು 2 ಮ್ಯಾಚ್ ನಮಗೆ ಕ್ರೂಷಿಯಲ್ ಆಗುತ್ತೆ. ಇದನ್ನು ನಾವು ಗೆಲ್ಲೇಬೇಕು. DCಗೆ ನಾವು ಉತ್ತರ ಕೊಡಬೇಕು. ಡೆಲ್ಲಿಗೆ ಹೋಗಿ ಲಾಸ್ಟ್ ಟೈಮ್ ನಾವು ಅದನ್ನು ಮಾಡಿದ್ವಿ. ಚಿನ್ನಸ್ವಾಮಿಲಿ ಅವ್ರು ಬಂದಮ್ಮನ್ನು ಹೊಡೆದು ಹೋಗಿದ್ರು, KL ರಾಹುಲ್ ಒಂದು ಸೆಲೆಬ್ರೇಷನ್ ಮಾಡಿದರು ಕಾಂತಾರ. ನಾವೀಗ ಡೆಲ್ಲಿಗೆ ಹೋಗಿ ವಿರಾಟ್ ಕೊಹ್ಲಿ ಅವರಿಗೆ ಉತ್ತರ ಕೊಡುವಂಥ ಒಂದು ಟೈಮ್ ಅದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಅದಾದಮೇಲೆ ಇರೋದು ನಿಮಗೆ LSG ಮೇಲೆ. LSGಗೆ ಆಲ್ರೆಡಿ ನಾವು ನೀರು ಕುಡಿಸಿದ್ದೀವಿ, ಮತ್ತೇನು ತುಂಬ ಟಫ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. MI ಜೊತೆ 10 ಮೇ ಒಂದು ಮ್ಯಾಚ್ ಇದೆ, ರಾಯ್ಪುರಲ್ಲಿದೆ. ಸೊ ಇದೊಂದು MI ಯಾವ ಟೈಮಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಹೇಳೋಕ್ಕಾಗಲ್ಲ. ಚಾಂಪಿಯನ್ಸ್ ಟೀಮ್, ಅವರು ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಬಟ್ ಈಗಿನ ಅಂತ ನೋಡಿದ್ರೆ ನಮ್ಗೆ ಅದು ಕೂಡ ಈಸಿನೇ. KKR ಇದೆ, ಅದಾದಮೇಲೆ KKR ಕೂಡ ಸದ್ಯಕ್ಕಿರುವಂಥ ಫಾರ್ಮಲ್ಲಿ ವಿ ಕ್ಯಾನ್ ಬೀಟ್ ದೆಮ್. ಆಮೇಲೆ ಇರೋದು ಮೇಯ್ನ್ ಮ್ಯಾಚ್ 17 ಮೇ. ಇದನ್ನು ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅವತ್ತು ನಾವು ಆಡ್ತಿರೋದು ಪಂಜಾಬ್ ಕಿಂಗ್ಸ್. ಪಂಜಾಬ್ ಏನೋ ಈ ಸಲ ಸಖತ್ತಾಗಿ ಆಡ್ತಿದ್ದಾರೆ ಅಂತಲ್ಲ, ಲಾಸ್ಟ್ ಟೈಮ್ ಫೈನಲ್ ನಾವು ಮುಖಾಮುಖಿ ಆಗಿರೋದು. ಆ ಒಂದು ರಿವೆಂಜ್ ಮ್ಯಾಚ್ ಅವ್ರಿಗಿರುತ್ತೆ. ಒಳ್ಳೆ ಟೀಮ್, ಒಳ್ಳೆ ಫಾರ್ಮಲ್ಲಿದೆ. RCBನೂ ಒಳ್ಳೆ ಟಚ್ಚಲ್ಲಿದೆ. 2 ಟಾಪ್ ಪರ್ಫಾರ್ಮಿಂಗ್ ಟೀಮ್ಗಳ ಕಾದಾಟ ಆಗುತ್ತೆ. ಸೊ ಹಾಗಾಗಿ 17ನೇ ತಾರೀಕು ಒಂದು ಮೇಯ್ನ್ ನಮಗೆ, ಅವತ್ತು ನಮಗೆ ಟಫ್ ಆಗುತ್ತೆ. SRH 22 ಮೇ. ಇದು ಕೂಡ ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆಗೆ ಚಿನ್ನಸ್ವಾಮಿಲಿ. ಸೊ ಇಲ್ಲಿ ನಾವು ಗೆಲ್ಬೋದು ಅಂತ ಅನಿಸುತ್ತೆ, ಬಟ್ ಅವ್ರ ಹೋಮ್ ಗ್ರೌಂಡಲ್ಲಿ ನಾವು ಮಾಡೋದು. ಸೊ 8 ಮ್ಯಾಚನ್ನು ನೋಡಿದ್ರೆ 2 GT ಜೊತೆ, 1 DC ಜೊತೆ, LSG ಜೊತೆ 1, MI ಜೊತೆ 1, KKR ಜೊತೆ 1, ಪಂಜಾಬ್ ಜೊತೆ, ಸನ್ರೈಸರ್ಸ್ ಜೊತೆಗೆ. ಇದರಲ್ಲಿ ಟಫ್ ಆಗಬಹುದು ಅನ್ನೋದು GT ಜೊತೆ 2 ಮ್ಯಾಚ್. ಸೊ ಹಾಗೆ ಪಂಜಾಬ್ ಕಿಂಗ್ಸ್ ಜೊತೆ 1 ಮ್ಯಾಚ್ ಇದೆ, SRH ಜೊತೆ 1 ಮ್ಯಾಚ್ ಇದೆ. ಸೊ ಈ ಟೀಮ್ಗಳು ಸ್ವಲ್ಪ ಅಪ್ಪರ್ ಹ್ಯಾಂಡಲ್ಲಿದ್ದಾವೆ. ಅದು ನಮಗಿಂತ ಅಂತಲ್ಲ, ಇರೋ ಟೀಮಲ್ಲಿ ನಾವು ಹೋಲ್ಕಿಲ್ಲ ಅಷ್ಟರಲ್ಲೇ ನೋಡಿದ್ರೆ ಈಸಿ ಆಗ್ಬೋದು ಅಂತಂದರೆ ನಮಗೆ LSGದೊಂದು, MI ಈಗ ಆಡ್ತಿರುವಂಥ ರೀತಿ ನೋಡಿದ್ರೆ, ಅವ್ರು ಕಮ್ಬ್ಯಾಕ್ ಮಾಡದೆ ಹೋದರೆ KKR. ಸೊ ಇದು 3 ಓಕೆ ಅನ್ನೋ ಥರ ಮ್ಯಾಚ್ಗಳು. ಸೊ DCನ ನಾವು ಹೊಡಿಬೋದು ಅಂತ ನನಗೇನೋ ಗಟ್ ಫೀಲ್ ಹೇಳ್ತಾ ಇದೆ. ನಾವು ಒಂದು ರಿವೆಂಜ್ ಕೊಡ್ತೀವಿ ಅವ್ರಿಗೆ ಅಂತ. ಸೊ ಇದಿಷ್ಟು ಒಂದಷ್ಟು ನಮಗೆ ಟಫ್ ಆಗ್ಬೋದು ಅನ್ನೋ ರೀತಿಯಾಗಿದೆ. ಅಂದರೆ GTದು 2 ಮ್ಯಾಚು, PBKS ಒಂದು ಮ್ಯಾಚು, ಸೊ ಹಾಗೆ SRH ಒಂದು ಮ್ಯಾಚ್ ಸ್ವಲ್ಪ ಟಫ್ ಇರ್ಬೋದು ಅಂತ. ಸೊ ಉಳಿದ ಹಾಗೆ ಬೇರೆ ಮ್ಯಾಚ್ಗಳು ನಮ್ಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಸಿನಾರಿಯೋ. ನಮಗೆ 8ರಲ್ಲಿ 4 ಗೆಲ್ಲಬೇಕು. 4 ಗೆಲ್ಲೋದು, RCB ಹಿಂದೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಎಲ್ಲೋ ಇದ್ದಿದ್ದ ಟೀಮ್, ಬಾಟಮಲ್ಲಿ ಒಂದೇ ಒಂದು ಗೆಲುವಿದ್ದಂಥ ಟೀಮ್ ವಾಪಸ್ ಪ್ಲೇ ಆಫ್ ಬಂದಿದ್ದೆಲ್ಲ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಈ ಥರ ಸ್ಟ್ರಗಲ್ ಮಾಡುವಂಥ ಟೈಮ್ ಈಗೇನಲ್ಲ. ಟೀಮ್ ಸೆಟ್ ಆಗಿದೆ, ಚೆನ್ನಾಗಿದೆ. ಸೊ ನಿಮ್ಮ ಪ್ರಕಾರ ಯಾವ ಮ್ಯಾಚ್ಗಳು ಟಫ್ ಆಗುತ್ತೆ ಇದರಲ್ಲಿ? ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ, ಮಾತನಾಡೋಣ. ಥ್ಯಾಂಕ್ ಯು.